ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ದುರಂತ ಕರ್ನಾಟಕದ ಇತಿಹಾಸದಲ್ಲಿ ನೂರಾರು ಮ್ಯಾಚ್ಗಳಾಗಿದ್ದಾವೆ, ಲಕ್ಷಾಂತರ ಜನ ಸೇರಿದ್ದಾರೆ. ಆದರೆ ಇಂಥ ದುರಂತ ಆಗಲಿಲ್ಲ. 10 ಜನ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ತುಳಿತದಲ್ಲಿ ಎಷ್ಟು ಜನ ಸತ್ತರು ಗೊತ್ತಿಲ್ಲ. ಅನೇಕ ಜನ ಆಸ್ಪತ್ರೆಗಳಿದ್ದಾರೆ ಅಂತ ಹೇಳ್ತಾರೆ. ಯಾವ ಆಸ್ಪತ್ರೆ ಅಂತೇಳಿ ಸಂಬಂಧಿಕರಿಗೆ ಗೊತ್ತಿಲ್ಲ. ಎಲ್ಲ ಯುವಕರು ಬಂದಿರತಕ್ಕಂಥವ್ರು, ಅವ್ರ ತಂದೆ ತಾಯಂದ್ರೆ ಪಾಡಿ ಏನಾಗಬೇಕು. ಕೂಡಲೇ ಸರ್ಕಾರದವರು ಅಲ್ಲಿ ಒಂದು ಹೆಲ್ಪ್ಲೈನನ್ನು ಕೂಡಲೇ ಸ್ಥಾಪನೆ ಮಾಡಿ ಯಾರ್ಯಾರು ಯಾವ್ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅವ್ರ ಹೆಸರು ಅವ್ರ ಫೋಟೋನ ಟಿ ವಿಯಲ್ಲಿ ಹಾಕಿ ಅದನ್ನು ತೋರಿಸ್ಬೇಕು. ಅವ್ರ ಸಂಬಂಧಿಕರಿಗೆ ಅಟ್ಲೀಸ್ಟ್ ಅದಾದರೂ ಇಂಥ ಆಸ್ಪತ್ರೆಯಲ್ಲಿ ನಮ್ಮ ಹುಡುಗ ಇದ್ದಾನೆ ಅಂತ ಹೇಳಿ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದು ಯಾಕಾಯಿತು, ಇದಕ್ಕೆ ಕಾರಣ ಏನು, ಕೂಡಲೇ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಹೈಕೋರ್ಟ್ ಜಡ್ಜಿಂದ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ನಂಬರ್ 2, ಯಾರು ಆಫೀಸರ್ಸ್ಗಳು ವಿಫಲರಾಗಿದ್ದಾರೋ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು. ಈ ವ್ಯವಸ್ಥೆ ಮಾಡದೇ ಇದ್ದರೆ ಸರ್ಕಾರದ್ದು ದೊಡ್ಡ ಜವಾಬ್ದಾರಿಯಲ್ಲಿ ವಿಫಲ ಆದಂಗೆ ಆಗುತ್ತೆ. ಇದನ್ನು ಸರ್ಕಾರದವ್ರು ಕೂಡಲೇ ಮಾಡಬೇಕು. ಜುಡಿಷಿಯಲ್ ಎನ್ಕ್ವೈರಿ ಅನೌನ್ಸ್ ಮಾಡಬೇಕು ಅಂಥೇಳಿ, ಮತ್ತು ಆಸ್ಪತ್ರೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರ ಹೆಸರುಗಳನ್ನು ಮತ್ತು ಅವ್ರ ಫೋಟೋನ ಅಡ್ರೆಸ್ಸನ್ನು ಟಿ ವಿಯಲ್ಲಿ ತೋರಿಸ್ಬೇಕು. ಅವ್ರ ತಂದೆ ತಾಯಂದ್ರೆ ಅಟ್ಲೀಸ್ಟು ಇಂಥ ಆಸ್ಪತ್ರೆ ನಮ್ಮ ಹುಡುಗ ಇದ್ದಾನೆ ಅಂತೇಳಿ ಅವ್ರ ನೆಂಟರಿಗೆ ತಂದೆ ತಾಯಂದ್ರೆ ಹೋಗಿ ನೋಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಆದ್ದರಿಂದ ಇವತ್ತನ್ನು ಭಾರಿ ದುಃಖದಿಂದ ಹೇಳ್ಬೇಕಾಗತ್ತೆ ನಾನು. ಇಂಥ ಚಿನ್ನಸ್ವಾಮಿ ಸ್ಟೇಡಿಯಮು ಅನಾದಿ ಕಾಲದಿಂದಲೂ ಅದಕ್ಕೆ ನಾನು ಕೂಡ ಲೈಫ್ ಮೆಂಬರ್ ಕ್ರಿಕೆಟ್ ಕ್ಲಬ್ಬಿಗೆ ಮನಸ್ಸಿಗೆ ಭಾರಿ ದೊಡ್ಡ ನೋವಾಗಿದೆ ನನಗೆ. ಆದ್ದರಿಂದ ಇವತ್ತು ಸರ್ಕಾರ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ.